ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ. ನೀವು ನೋಡ್ತಿದ್ರೆ ABNP.in ಚಾನಲ್. ಸೊ ನಾವು ಇವತ್ತು ಬಾಟಲ್ ಜಲ್ಲಿ ಮಾಡೋರಿದ್ವಿ ಜ್ಯೂಸಿಂದು. ಇಲ್ಲಿ ನೋಡ್ಬೋದು, ಇದು ಸ್ಟಿಂಗ ಮತ್ತು ಕ್ಯಾಂಪ ಒಂದದ, ಮತ್ತು ಇದು ಡೈಲಿ ಪೈನಾಪಲ್ ಜ್ಯೂಸ್ ಅದ. ಇವುದ್ರಲ್ಲೇ ಮಾಡ್ತೀನಿ. ಹೆಂಗಪ್ಪ ಅಂದ್ರೆ ಇವೇನು ಜ್ಯೂಸ್ ಅವಲ್ಲ, ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಟಿನಿ. ಈಗ ಇಲ್ಲಿ ನೋಡ್ಬೋದು ಪ್ಯಾನ್. ಇದ್ರೊಳಗೆ ಹಾಕಿ ಹೀಟ್ ಮಾಡ್ತೀನಿ. ಹೀಟ್ ಮಾಡ್ಕೇಶನ್ ನಮ್ಮಲ್ಲಿ ಅಗರ್ ಅಗರ್ ಪೌಡ್ರ್ ಅದ. ಇದು ಜಲ್ಲಿ ಮಾಡೋದೇ ಪೌಡ್ರ್ ಅದ. ಇದು ಜಲ್ಲಿ ಹಾಕಿ ಹೀಟ್ ಮಾಡಿ ಬಾಟಲ್ದ ಹಾಕ್ತೀನಿ. ಸೊ ಗೈಸ್, ಈಗ ನಾ ಹೇಳೋದು ಬೇಡ, ಮಾಡಿ ತೋರಿಸ್ತೀನಿ ಬರ್ರಿ. ಇದು ಸ್ಟವ್ ಏನದ ಚಾಲು ಮಾಡ್ಬೇಕು. ಇಷ್ಟು ಚಾಲು ಮಾಡಿ ಇದ್ರ ತಾಗಿಡ್ಬೇಕೀಗ. ಸೊ ಈಗ ಸಿಂಪಲ್, ಈಗ ಏನಿಲ್ಲ, ಈಗ ಇದು ತೆಗದಿ ಇದ್ರ ಹಾಕ್ಬೇಕು. ಈಗ ಅದು ಹೀಟ್ ಆಗಬೇಕು. ಈಗ ಹೆಂಗ ಗುಳ್ಳಿ ಬರೋದು, ಇದು ಗುಳ್ಳಿ ಅನ್ನೋದ, ಅದು ಫ್ರಿಜ್ ಇದಾವೆ. ಈಗ ಜರ ಕುದ್ದ ಆಗ್ಬೇಕ. ಈಗ ಅಗರ್ ಅಗರ್ ಪೌಡರ್ ಅದ. ಇದು ನನಗೆ ಹೇಳಿಲ್ಲ, ಇದು ಜಲ್ಲಿ ಮಾಡೋ ಪೌಡ್ರ್. ಇದು ಒಂದು ಪ್ಲಾಂಟ್ ಲಿಂಕ್ ಮಾಡಿರ್ತಾರೆ. ಇದೇನಿಲ್ಲ, ಇದು ಕುದಿಯೋ ಟೈಮಿಗೆ ಒಳಗೆ ಹಾಕಿಸಿಂದ ಒಂದು 5 ಮಿನಿಟ್ಸ್ ಅದು ಕುದಿಸ್ಬೇಕು. ಕುದಿಸಾದ್ಬೇಕು ಬಾಟಲ್ದಾಗ ಹಾಕ್ಬೇಕು. ಸೊ ಈಗ ಈಗ ಕುದಿಲತ್ತದ. ಸೊ ಗೈಸ್ ನೋಡ್ಬೋದು, ಅದು ಬಾಯ್ಲ್ ಆದತ್ತದ. ಈಗೇನಿಲ್ಲ, ಅಗರ್ ಅಗರ್ ಪೌಡರ್ ಹಾಕ್ಬೇಕು. ಸೀಲ್ ಪ್ಯಾಕ್. ಸೊ ಗೈಸ್ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ, ನನ್ನ ಮೆಜರ್ಮೆಂಟ್ಲೇ ಹಾಕ್ಲತ್ತೀನಿ. ಸೊ ಗೈಸ್ ಇಷ್ಟು ಹಾಕಿನಿ. ಈಗೇನಿಲ್ಲ, ಅದು ಕರೆಕ್ಟ್ ಬಾಯ್ಲ್ ಆಗಿ ಅದು ಮಿಕ್ಸ್ ಆಗಬೇಕು. ಅವಾಗ ಏನು ಮಾಡ್ಬೇಕಂದ್ರೆ ಈಗ ಬಾಟಲ್ದ ಹಾಕ್ಬೇಕು. ನೀಟ್ ಆಗಿ ಕರೆಕ್ಟ್ ಒಂದು ಗಟ್ಟಿ ಆಗ್ತದೆ ಸ್ವಲ್ಪ. ಅವಾಗ ಬಾಟಲ್ದ ಹಾಕ್ಬೇಕು. ಸೊ ಗೈಸ್ ಹೀಗೆ ನೋಡ್ಬೋದು, ಚಮಚ ಈಗ ಜಲಿ ಜಲಿ ಸುತ್ತಾಗ ಇದೇ ಥರ ಆಯ್ತು. ನಾವು ಬಾಟಲ್ದ ಹಾಕ್ತಂದ್ರೆ ಸೊ ಗೈಸ್ ಎಲ್ಲ ಈಗ ಹೀಟ್ ಆಗ್ಯದ. ಏನಿಲ್ಲ, ಇದು ಸ್ಟವ್ ಬಂದ್ ಮಾಡ್ತೀನಿ. ಗ್ಯಾಸ್ ಬಂದ್ ಮಾಡ್ತೀನಿ. ಈಗೇನಿಲ್ಲ, ಇದು ಏನು ಹೊಗೆ ಹೊಂಟದಲ್ಲ, ಅದು ನಾರ್ಮಲ್ ಆಗತ್ತನ ಅಷ್ಟೇ ಬಿಡ್ಬೇಕು. ಅಷ್ಟು ಇಟ್ಕೊಳಕ ಇದೇನು ಬಾಟಲ್ ಅದಲ್ಲ, ಈ ಬಾಟಲ್ದಾಗ ಹಾಕಿಸಿಂದ ಕೋಲ್ಡ್ ಮಾಡ್ಬೇಕು. ಏನಿಲ್ಲ ಅಂದ್ರೆ 3 ರಿಂದ 4 ಗಂಟೆ ವೇಟ್ ಮಾಡ್ಬೇಕು. ಸೊ ಗೈಸ್ ಈಗ ಇದು ಆರತನ ವೇಟ್ ಮಾಡಾನೆ. ಸೊ ಗೈಸ್ ಇದು ಈಗ ನಾರ್ಮಲ್ ಟೆಂಪ್ರೇಚರ್ ಆಗ್ಯದ. ಈಗ ನಾವೇನಿಲ್ಲ, ಇದು ಲೇಬಲ್ ತೆಗಿಬೇಕು. ಇದು ಸ್ಟ್ರಿಂಗಿಂದು ಈಗ ಒಂದು ಕಟ್ ಹೊಡಿಬೇಕು ಇಲ್ಲಿ ಮೇಡಮ್. ಅದು ಯಾಕಂತ ಆಮೇಲೆ ಹೇಳ್ತೀನಿ. ಈಗ ಎಷ್ಟು ಕಟ್ ಹೊಡೆದೇವಲ್ಲ, ನಮ್ಮಲ್ಲಿ ಟೇಪ್ ಅಲ್ಲ, ಈ ಟೇಪ್ ಹಚ್ಚಬೇಕು. ಈ ಟೇಪ್ ಹಚ್ಚಿವಲ್ಲ, ಈಗ ಇದು ಏನು ನಾವು ಜ್ಯೂಸ್ ಅದು ಅಗರ್ ಅಗರ್ ಪೌಡ್ರ್ ಹಾಕಿ ಮಾಡಿವಲ್ಲ, ಏನಿಲ್ಲ, ಈಗ ಸಿಂಪಲ್ ಡಕ್ಕನ್ ತೆಗದಿ ಒಳಗೆ ಹಾಕ್ಬೇಕು. ಸೊ ಗೈಸ್ ಈಗ ಒಳಗೆ ಹಾಕಮ್ಮೆ ಹಳ್ಳಗೆ ಹಾಕ್ಬೇಕು. ಸೊ ಗೈಸ್ ಈಗ ಅದು ಮೊದಲೇ ಜಲ್ಲಿ ಸ್ಟಾರ್ಟ್ ಆಗ್ಯದ ಈಗ ಅದಕ್ಕೆ. ಸೊ ಗೈಸ್ ಹಿಂಗಾದ್ರೆ ಆಗಲ್ಲ. ಚಮಚ ಬಿದ್ದದು. ಈಗೇನು ಹೀಟ್ ಇಲ್ಲ. ಈಗ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಹಾಕಕ್ಕ. ಸೊ ಬೀಳಲ್ತದ. ಗ್ಲಾಸ್ ತಂದೀನಿ, ಅವಾಗೆ ಕರೆಕ್ಟ್ ಹೋಗಲಾಗಿತ್ತಲ್ಲ. ಸೊ ಗೈಸ್ ಈಗ ಇಷ್ಟು ಸಾಕು. ಈಗೇನಿಲ್ಲ, ಮ್ಯಾಗ ಡಬ್ಬ ಹಾಕಿನಿ. ಸ್ವಲ್ಪ ಇದೆಲ್ಲ ಸೈಡಿಗೆ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ಅದೇ ಈಗ ಇದ್ರ ಸಂಗಟ ಹೆಂಗೆ ಒದ್ದಾಡಿವಲ್ಲ, ಹಂಗೆ ಇದೆಯಂದ ಡೈಲಿ ಪೈನಾಪಲ್ ಮತ್ತು ಕ್ಯಾಂಪ ಇದ್ರ ಸಂಗಟ ಭೀ ಹಂಗೆ ಈಗ ಮಾಡ್ಬೇಕು. ಈಗ ಸ್ವಲ್ಪ ಇದು ವಾಶ್ ಮಾಡ್ಕೊಂಡು ಬರ್ತೀನಿ ಈಗ. ಸೊ ಗೈಸ್ ಫೈನಲಿ 3 ಬಾಟಲ್ ರೆಡಿ ಅದು. ಇಲ್ಲಿ ನೋಡ್ಬೋದು. ಈಗ ಇವೇನಿಲ್ಲ, ಜಸ್ಟ್ ಇವೇನು ಟೇಪ್ ಎದಕ್ಕೆ ಹಚ್ಚಿನ ಅಂದ್ರೆ ಅವಾಗ ನಿಮಗೆ ಹೇಳಿದಲ್ಲ ಎದಕ್ಕೆ ಹಚ್ಚಿನ ಅಂತ ಗೊತ್ತಾತಂತ. ಜಸ್ಟ್ ಇವು ಸಿಂಪಲ್ ಹಿಂಗೆ ತೆಗಿಬೇಕು.
ಆಗಿಂದ ಬಂತು ಇದು ನೋಡೋದು ಈಗ ಬಾಟಲ್ ಶೇಪ್ ಏನಿದ್ರ ಮ್ಯಾಗ ಕ್ಯಾಪ್ ಹಾಕ್ಬೇಕು ಈಗ ಕ್ಯಾಪ್ ಹಾಕಿ ಇದು ಒಂದು ಹೆಂಗೆ ತೆಗೆದಿದೆ ಉಳ್ಕಿದ್ದು ಹೆಂಗೆ ತೆಗಿಬೇಕು ಕಷ್ಟಪಡ್ದು ಹೊಸ ಓಟದ ಸೇಫ್ ಒಂದು ಏನಿದೆ ಸಪ್ಪಗ ಲೇಯರ್ ಬಿಟ್ಟಿತ್ತು ಸುವೇಶ್ 3 ಬಾಟಲ್ ಇಲ್ಲ ಒಂದು ಕ್ಯಾಪ್ ಹಾಕ್ಕೊಂಡು ಸುವೇಶ್ ಫೈನಲಿ ಎಡೆಬಲ್ ಜ್ಯೂಸ್ ಬಾಟಲ್ ರೆಡಿ ಆಗಿ ನೋಡ್ಬೋದು ಅವು ನೀವು ಅನಿಸ್ತಿರ್ಬೋದು ಬಾಟಲ್ ಯಾವಂತ ಇಲ್ಲ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ್ದು ತೋಲಿ ಯಾವ್ದು ಕ್ಯಾಂಪ ಸುವೇಶ್ ಇದೇನು ಬಾಟಲ್ ಅಲ್ಲ ಈಗ ಕ್ಯಾಪ್ ಅದ ಇದು ಲೇಬಲ್ ಈಗ ನೋಡ್ಬೋದು ಟೇಸ್ಟ್ ಏನಷ್ಟು ಚಲೋ ಇಲ್ಲ ಅದ್ರ ಟೇಸ್ಟ್ ಏನಾಗ್ಯದ ಪೂರಾ ಲೆಸ್ ಆಗ್ಯದ ನಾವು ಅದೇನು ಅಗರ್ ಪೌಡ್ರ್ ಹಾಕಿದೆಯಲ್ಲ ಅದ್ರ ಟೇಸ್ಟ್ ಎಷ್ಟು ಉಂಟು ಇಲ್ಲಿ ನೋಡ್ಬೋದು ಬಾಟಲ್ ಅದ ಸೇಮ್ ಸ್ಟಿಂಗ್ ಭೀ ಹಂಗೆ ಅದ ಮತ್ತು ಪೈನಾಪಲ್ ಇದರೇ ಸೇಮ್ ಬಾಟಲ್ ಅನ್ಸುತ್ತೆ ಈಗ ನೋಡ್ಬೋದು ಈಗೇನಿಲ್ಲ ಈಗ ಸ್ಟಿಂಗ್ ತಿಂದು ತೋರಿಸ್ತೀನಿ ಈಗ ಇದನ್ನು ಕ್ಯಾಪ್ ಏನು ರಿಯಲ್ ಬಾಟಲ್ ಅಲ್ಲ ಸ್ವಲ್ಪ ತಿಂತೀನಿ ಅವಾಗೆ ಜಾಸ್ತಿ ಓವರ್ ಭಾಳ ತಿಂದಿದಾಗ ಈ ಸ್ವಲ್ಪ ತಿಂತೀನಿ ಸುವೇಶ್ ಎಲ್ಲ ಸೇಮೇ ಹೊಂಟದ ಅದು ಅದೇನು ಜೆಲಿ ಅದಲ್ಲ ಅದು ಹಿಂಗೆ ಕಚ್ಚಣ ಭಾಳ ಫೀಲ್ ಅಲ್ಲತ್ತ ನಾ ಏನೋ ತಿನ್ನತ್ತೀನಿ ಅಂತೇಳಿ ಸುವೇಶ್ ನಂಗೆ ಜಲಿ ತಿಂದು ರೂಢಿಲ್ಲ ನಂಗೆ ಟೇಸ್ಟ್ ಭೀ ಅಷ್ಟು ಇಷ್ಟ ಆಗಿಲ್ಲ ಈಗ ಪೈನಾಪಲ್ ತಿಂದು ನೋಡೋಣ ಸ್ವಲ್ಪ ತಿನ್ನತ್ತೀನ ಸುವೇಶ್ ಎಲ್ಲ ಸೇಮ್ ಜ್ಯೂಸ್ ಯಾವ ಥರ ಅವ ಅದೇ ಟೇಸ್ಟ್ ಉಂಟದ ಅಂದ್ರೆ ನಾ ಅಂದಿಲ್ಲ ಜಲ್ಲಿ ಏನು ಜಾಸ್ತಿ ಬಾಯಿಗೆ ಇದಲ್ಲತ್ತ ಸುವೇಶ್ ನೋಡಿದ್ರೆ ಯಾರು ಅನ್ನಲ್ಲ ಇದು ಬಾಟಲ್ ಅವ ಅಂತೇಳಿ ನಾ ತಿಂದು ಬಳಕೆ ಅನ್ಸಿರ್ಬೋದು ಇದು ಇದು ಎಡೆಬಲ್ ಅದ ತಿನ್ನೋದ ಅಂತೇಳಿ ಬಾಟಲ್ ಶೇಪೇ ಅದ ಏನು ಹೆಚ್ಚಿಗೆ ಇದು ನಾವು ಏನು ಮಾಡಿಫೈ ಏನು ಮಾಡಿಲ್ಲ ಸುವೇಶ್ ನೀವು ಭೀ ಈಸಿ ಮನ್ಯಾಗ ಮಾಡ್ಬೋದು ಇದ್ರಾಗ ಏನು ರಿಸ್ಕ್ ಇಲ್ಲ ಏನಿಲ್ಲ ತಿನ್ಬೋದು ಆರಾಮ್ ತಿನ್ಬೋದು ಯಾಕೆ ನಿಮ್ಮ ಎದುರು ನಾನು ತಿಂದೀನಿ ಏನು ರಿಸ್ಕ್ ಇಲ್ಲ ಏನಿಲ್ಲ ನೀವು ಮನೆಗೆ ಈಸಿ ಒಂದು 5 ಮಿನಿಟ್ಸ್ ಮಾಡೋಕೆ 5 ನಿಮಿಷ ಫ್ರಿಜ್ ಇತ್ತಂದ್ರೆ ಒಂದು 10 ನಿಮಿಷದ ಆಗ್ತದೆ ಯಾಕಂದ್ರೆ ನಮ್ಮಲ್ಲಿ ಫ್ರಿಜ್ ಇಲ್ಲಲ್ಲ ಅದಕ್ಕೆ ನಾವು ಹೊರಗೆ ಸೈಡ್ ಇಟ್ಟಿದ್ದೀವಿ ಅದಕ್ಕೆ 2-3 ತಾಸು ನಿಂದ್ರಕ್ಕಾಯ್ತು ಫ್ರಿಜ್ ಇತ್ತಂದ್ರೆ ಏನಿಲ್ಲ ಒಂದು 10 ಇಲ್ಲ 15 ನಿಮಿಷ ಇಟ್ಟು ಅಂದ್ರೆ ಆರಾಮ ಆಗ್ತದೆ ನೋಡ್ಬೋದು ಈಗ ನಾ ಎಲ್ಲ ಮಾಡಿ ಮುಗಿಸಿವಿ ಟೇಸ್ಟ್ ಅಷ್ಟೇ ನಂಗೆ ಇಷ್ಟ ಆಗಲಿಲ್ಲ ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡ್ಬೋದು ಹಂಗೇನಿಲ್ಲ ಸುರೇಶ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್